ನಮಸ್ಕಾರ ಸ್ನೇಹಿತರೆ, ವಿ ಕನ್ನಡ ಬ್ಲಾಗ್ಸ್ಗೆ ಸುಸ್ವಾಗತ. 23/3/2025 ಭಾನುವಾರ ಮಂಡ್ಯ ಜಿಲ್ಲೆಯ ಬಸ್ರಾಳ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಿತು. ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ರಾತ್ರಿ ಸ್ವಲ್ಪ ಮಳೆಯ ಭಾವ ಇತ್ತು, ಮಳೆ ಬಂತು, ಆದರೂ ಯಾವುದೇ ತೊಂದರೆ ಆಗಲಿಲ್ಲ. ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ, ಲಕ್ಷಾಂತರ ಜನರು, ಸಾವಿರ ಲಕ್ಷಗಟ್ಟಲೆ ಜನ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮವರೆಗೆ ಇಲ್ಲೇ ಮೊದಲು ಅಗ್ನಿಕೊಂಡಕ್ಕೆ ಸೌದೆ ಅಷ್ಟು ಹೈಟು, ಅಷ್ಟು ದೂರ ಸೌದೆ ಏರಿಸಿ ಅಗ್ನಿಕೊಂಡಕ್ಕೆ ಜಾತ್ರೆ ನಡೆಯುವುದು ಇಲ್ಲೇ ಮೊದಲು. 6:30-7 ಗಂಟೆಗೆ ಕೊಂಡಕ್ಕೆ ಅಗ್ನಿ ಆಹ್ವಾನ ಮಾಡ್ತಾರೆ. ರಾತ್ರಿ 1 ಗಂಟೆ 2 ಗಂಟೆಗೆ ದೇವರ ಮೆರವಣಿಗೆ ಬಸ್ರಾಳು ಗ್ರಾಮದ ರಾಜಬೀದಿಗಳಲ್ಲಿ ದೇವರ ಮೆರವಣಿಗೆಯ ಮೂಲಕ ಬೀದಿಗಳಲ್ಲಿ ಬಂದು ಹೆಣ್ಮಕ್ಕಳು ಆರತಿ ಮಡೆ ಅಂತಾರೆ, ಆರತಿಗಳನ್ನು ದೇವಸ್ಥಾನದ ಹತ್ತಿರ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಓಂಬಳೆ ಮೂಲಕ ನೋಡಿ. ಈಗ ಟೈಮ್ ಬಂದು ರಾತ್ರಿ 11:30 ದೇವರ ಮೆರವಣಿಗೆ ನಡೀತಿದೆ. ಪಟಲದಮ್ಮ ದೇವಿ, ಬಸ್ರಾಳ ಗ್ರಾಮದ ಪಟಲದಮ್ಮ ದೇವಿ. ಈಗ ಮೆರವಣಿಗೆಯ ಮೂಲಕ ಆರತಿ, ಹೆಣ್ಣು ಮಕ್ಕಳು ಏನು ಆರತಿ ಮಡೆ ಅಂತಾರೆ, ಪೂಜೆ ಸಂಬಂಧ ಇರ್ತಾರಲ್ಲ, ಇದೆಲ್ಲ ಮೆರವಣಿಗೆ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಮೆರವಣಿಗೆ ಮಾಡ್ಕೊಂಡು ಸೀದಾ ಹೋಗ್ತಾರೆ. ನೋಡಿ, ಸಾವಿರಗಟ್ಟಲೆ ಜನ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರಿಗೂ ಬಸ್ರಾಳದ ಗ್ರಾಮಸ್ಥರು ಅನ್ನಪ್ರಸಾದವನ್ನು ಮಾಡಿಸಿರ್ತಾರೆ. ದೂರದಿಂದ ಬಂದಂಥವ್ರಿಗೆ ಯಾವುದೇ ಅನನುಕೂಲ ಆಗದಂತೆ ಅನ್ನಪ್ರಸಾದ ಇರುತ್ತದೆ. ರಾತ್ರಿ ಬೆಳಗಿನ ಜಾವ ಗಂಟನೂ ಅನ್ನಪ್ರಸಾದ ದೊರೆಯುತ್ತದೆ. ನೋಡಿ, ಜಾತ್ರೆ ರಾತ್ರಿ 12 ಗಂಟೆ ಆದರೂ ಜನ ನೋಡಿ ಎಷ್ಟು ಜನ ಇದ್ದಾರೆ. ಮಳೆ ಬರುವಾಗಿದೆ, ಆದರೂ ಯಾರೂ ಎಲ್ಲೂ ಹೋಗ್ದಲೇ ನೋಡಿ, ಬರೀ ಅಕ್ಕಪಕ್ಕದ ಊರಲ್ಲ, ದೂರದ ಊರಿಂದನೂ ಜನ ಬಂದಿರ್ತಾರೆ. ಯಾಕಂದರೆ ಇದು ಮಂಡ್ಯ ಜಿಲ್ಲೆಗೆ ಸುತ್ತಮುತ್ತ ಹಳ್ಳಿಗೆ ಮೊದಲನೇ ಕಾಲಭೈರವೇಶ್ವರ ಸ್ವಾಮಿ. ಇದು 15 ದಿನ, ಇವತ್ತಿಂದ ಅಲ್ಲ, 15 ದಿನ ಮುಂಚೆನೇ ಜಾತ್ರೆ ಸ್ಟಾರ್ಟ್ ಆಗಿರುತ್ತೆ. ನೋಡಿ, ಜಾತ್ರೆಯಲ್ಲಿ ಇನ್ನೇನು ವಿಶೇಷತೆ ಅಂದರೆ ಇದೇ ಮೇಯ್ನು, ಹೆಣ್ಮಕ್ಳಿಗೆ ಗಮನ ಸೆಳೆಯೋದೇ ಇದೇ ಮೇಯ್ನ್. ನೋಡಿ, ಅವರು ಬರ್ತಾರೆ ದೇವಸ್ಥಾನಕ್ಕೂ, ಬಟ್ ಫಸ್ಟು ಇಲ್ಲಿಗೆ ಹೋಗಿ ಆಮೇಲೆ ದೇವಸ್ಥಾನ. ಈ ಗಂಡು ಮಕ್ಳಿಗೆ ಒಂದು 2-3 ಈ 100ಗೆ 80% ಎಲ್ಲ ಹೆಣ್ಮಕ್ಳದ್ದು ಐಟಮ್ಸೇ. ಈ ಗಂಡು ಮಕ್ಳಿಗೇನು ಅಂದರೆ ಈ ಬಜ್ಜಿ ಬೋಂಡ, ಪಾನಿಪುರಿ ಈ ಥರ ಅಷ್ಟೇ, ಒಂದು 2-3 ಶಾಪು. ಇನ್ನು ಬಾಗಿ 80% ಎಲ್ಲ ಹೆಣ್ಮಕ್ಳು ಶಾಪೇನೆ. ಫುಲ್ಲು ಜಾತ್ರೆ ಅಂದರೆ ಈ ಹೆಣ್ಮಕ್ಳು ಇದೆ ಪೂರ್ತಿ. ನೋಡಿ ಏನೇನು ಐಟಮ್ಸ್ ಇದೆ ನೋಡಿ, ಪ್ರತಿಯೊಂದು ಐಟಮ್ಸ್ ಇದೆ ನೋಡಿ. ಗಂಡು ಮಕ್ಳದ್ದು ಇಟ್ಟಿದ್ದಾರೆ, ಟೋಪಿ ಗೀಪಿ ಬೆಲ್ಟು ಅಷ್ಟೇ. ಇನ್ನೆಲ್ಲ ಮಕ್ಕಳು ಎಲ್ಲ ಸಂಡೇ ಅಲ್ವಾ, ರಜಾ ಇರುತ್ತೆ, ಹುಡುಗರನ್ನೆಲ್ಲ ಕರ್ಕೊಂಬಂದಿರ್ತಾರೆ ಅಂತ. ಏನಂದರೆ ಚೆನ್ನಾಗಿ ನಡೀತಿದೆ, ಬಟ್ ಮಳೆ ಬರೋ ಆಗಿದೆ. ಪಾಪ ಅವರು ಕಷ್ಟಪಟ್ಟು ಹಾಕಿರ್ತಾರೆ, ಮಳೆ ಅನೀತಿದೆ. ಅವರು 1 ದಿನ 2 ದಿನದ್ದು ಜೀವನ ನಡೆಸೋಕ್ಕೆ ಹಾಕೊಂಡಿರ್ತಾರೆ. ನೋಡಿ, ಈ ಥರ ಮಳೆ ಬಂದುಬಿಟ್ರೆ ತುಂಬ ಎಫೆಕ್ಟ್ ಆಗ್ಬಿಡ್ತದೆ. ಯಾಕಂದ್ರೆ ನಡೆಯೋದೇ 1 ದಿನ ಕಟ್ಟಿರ್ತಾರೆ ಅಷ್ಟೇ ಜಾತ್ರೆ. ಆವಾಗಲೇ ಜನ ಬರೋದು. ರಾತ್ರಿನೇ ಕೊಂಡಕ್ಕೆ ಬೆಂಕಿ ಹಚ್ಚಿದ್ಮೇಲೆ ಅನ್ನಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಹಂಗೆ ಎಲ್ಲ ಹುಡುಗರು ಮಕ್ಕಳು ಎಲ್ಲನೂ ಕರ್ಕೊಂಡು ಜಾತ್ರೆ ನೋಡೋಣ ಅಂತ. ಈಗ ಹೊರಗಡೆ ತಗೊಳ್ಳೋದು ಬೇರೆ, ಈ ಜಾತ್ರೆ ನಡೆಯೋ ಟೈಮಲ್ಲಿ ಈ ಥರ ಶಾಪಲ್ಲಿ ತಗೊಳ್ಳೋದು, ಪರ್ಚೇಸ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಎಲ್ಲ ಬಂದಿರ್ತಾರೆ. ಎಲ್ಲ ದೂರದ ಊರಿಂದ ಬಂದಿರ್ತಾರೆ ಎಲ್ಲ ತಗೊಳ್ಳೋಕ್ಕೆ. ಬಟ್ ಮಳೆ ಬಂದಿರೋ ಕಾರಣ ನೋಡಿ ಗೊಂಬೆಗಳು ಹೆಂಗಿದೆ. ಬಟ್ ಮಳೆ ಬಂದಿರೋ ಕಾರಣ ಸ್ವಲ್ಪ ಜನ ಬರ್ತಿಲ್ಲ. ಮಳೆ ಒಂದಿಲ್ಲ ಅಂದಿರೆ ಆಗಿರತ್ತು ನೋಡಿ. ಎಲ್ಲ ಮಕ್ಕಳು ಐಟಮು, ಎಲ್ಲ ಕಾರು, ಗೊಂಬೆ, ಎಲ್ಲ ಮಕ್ಕಳು ಶಾಪು ನೋಡಿ. ಈ ಕಡೆ ಎಲ್ಲ ಹುಡುಗರದು, ಮಕ್ಳುಗಳ್ದು, ಆ ಕಡೆ ಎಲ್ಲ ಹೆಣ್ಮಕ್ಳದು ಐಟಮ್ಸು ಎಲ್ಲ ನೋಡಿ ಇದೆ.